ಎಲ್ಲರಿಗೂ ಸುಸ್ವಾಗತ. ಚಾಪ್ಟರ್ 17 ಇವತ್ತು ಚಾಪ್ಟರ್ 17 ಮಾಡೋಣ. ಅದನ್ನು ನಿನ್ನೆದು ಮುಂದುವರ್ಸೋಣ. ಹೈ, ಯಾರು ಶುರು ಮಾಡ್ತೀರಾ? ಸಾಗರ್ ಸರ್. ಸೊ ಈ ಟೇಬಲ್ ಏನು ಗೊತ್ತಾಗ್ತಿದೆಯಾ? ಮಸ್ಟ್ ಫಾರ್ಮ್ ಇದೆ. ಅಲ್ಲ, ಓಕೆ. ಪದ ಯಾವ ಪದ? ನಾಮಪದ, ಕ್ರಿಯಾಪದ, ವಿಶೇಷಣ ಯಾವುದಿದೆ? ಕ್ರಿಯಾಪದ. ಬರೀ ಕ್ರಿಯಾಪದ ಇದೆ. ಓಕೆ, ಈಗ ನಿಮಗೆ ಎಷ್ಟು 1 2 3 ಕೊಟ್ಟಿದ್ದೀನಿ. ಇದು ಕ್ರಿಯಾಪದದಲ್ಲಿ ಗ್ರೂಪ್ 1 ಗ್ರೂಪ್ 2 ಗ್ರೂಪ್ 3 ಇದೆ ಗೊತ್ತಲ್ಲ? ಹೌದು. ನಿಮ್ಗೆ ಕೊಟ್ಟಿರೋದು ಯಾವುದು? ಇಕ್ಕಿಮಸ್ ಗ್ರೂಪ್ 2 ಸರ್. ಗ್ರೂಪ್ 2ನಾ? ಹಾಂ, ಗ್ರೂಪ್ 1 ಗ್ರೂಪ್ ಕೀ. 1. ಹಾಂ, ಈ ಸೌಂಡ್ ಇದೆ. ಗ್ರೂಪ್ 1 ಅಂತ ಆಯ್ತಲ್ವಾ? ಗ್ರೂಪ್ 1 ಹಾಂ, ನೆಕ್ಸ್ಟ್. ಅದು ಗ್ರೂಪ್ 1. ಹಾಂ, ಕಾಯಿಸಿನ ಇದು ಇದು ಗ್ರೂಪ್ 1. ಸೂಪರ್. ಇದು ಗ್ರೂಪ್ 1 ಶಿ, ಈ ಸೌಂಡ್. ಓಕೆ, ಈಗೇನು ಮಾಡೋಣ ಅಂದರೆ, ನಾವು 3 ವ್ಯಾಕರಣ ಕಲ್ತಿದ್ವಲ್ಲ. ಮಾಡಬೇಡಿ, ಮಾಡಲಿಲ್ಲ ಅಂದರೂ ಆಗಲ್ಲ, ಮಾಡದೇ ಇದ್ದರೂ ಓಕೆ, ಮಾಡದೇ ಇದ್ರೂ ಪರವಾಗಿಲ್ಲ. ಈ 3 ಕಲ್ತಿದ್ವಲ್ಲ. ಸೊ ನೀವು ಈ 3ರಲ್ಲಿ ಯಾವ್ದಾರ ಒಂದು ತೊಗೊಂಡು ಸೆಂಟೆನ್ಸ್ ಮಾಡಿ. ಯಾವ ತೊಗೊಂಡು? ಇಕ್ಕಿಮಸ್ ಹಾಂ, ಇಕ್ಕಿಮಸೇನ್. ಇಕ್ಕಿಮಸೆ ಅದು ಬೇಡ. ಭಾಳ ಈಸಿ ಆಯಿತು. ಇಕ್ಕಿಮಸೆನ್ ಅಂದರೆ ಹೋಗಲ್ಲ ಅಂತ ಆಯಿತು. ನಾನು ಅಲ್ಲ, ಹೋಗಬೇಡಿ ಅಂತ ಹೇಳಿ. ಓಕೆ, ಹೋಗಬೇಡಿ. ಹಾಂ, ಈ ಮೂರು ಮಾಡಬೇಡಿ ಅಂತ ಹೇಳಿ. ಹೋಗಬೇಡಿ. ಇದು ಹಾಂ, ಇಕನಾಯಿದೆ ಕೂಡ ಸರ್. ಓ ಬಂತಲ್ರಿ ಹಂಗೆ ನ್ಯಾಚುರಲ್ ಆಗಿ. ಎಸ್, ಇಕನಾಯಿದೆ ಕುದ ಸಾಯ್. ಇಕನಾಯಿದೆ ಕೂಡ ಸರ್. ಹಾಂ, ಇದು ಗ್ರೂಪನ್ನು ಆ ಸೌಂಡ್ ಮಾಡಬೇಕು. ಕೀದಿದ್ದು ಆಗುತ್ತೆ, ನಾಯಿದೆ ಕುದ ಸಾಯ್ ಒಂದು ಸೇರುತ್ತೆ. ನೆಕ್ಸ್ಟ್. ಇಕನ ಕೆರೆಬ ನರಿಮಸೇನ್. ಓಕೆ, 3 ಮಾಡ್ತೀರಾ? 3 ಬೇಡ, ಒಂದೇ ಸಾಕ್ಬಿಡಿ. ನಾಯಿದೆ ಕುದ ಸಾಯ್ ಮಾಡಿ ನೀವು. ಓಕೆ. ಮೆಗಿಮಸ್ ಹಾಂ, ಮೆಗನಾಯಿದೆ. ಹಾಂ, ಮೆಗನಾಯಿದೆ ಕೂಡ. ಎಸ್, ನುಗನಾಯಿದೆ ಕುದ ಸಾಯ್. ಅರ್ಥ ನುಗನಾಯಿದೆ ಅಂದರೆ ಬಿಚ್ಚಬೇಡಿ ಅಂತ. ಹಾಂ. ನೆಕ್ಸ್ಟ್. ಕಾಯಿಸಿಮ ಕಾಶಿಮಾಸ್ ಅಂದರೆ ವಾಪಸ್ ಕೊಡ್ತೀನಿ, ವಾಪಸ್ ಕೊಡಬೇಡಿ. ಕಾಯಿಸನಾಯಿದೆ ಕೂಡ ಸರ್. ಸುಗೋಯ್. ಖಾಯಸನ ಇದೆ ಕೂಡ ಸರ್. ಹಾಂ, ಖಾಯಸನ ಇದೆ ಕುದಸಾಯ್. ಕೊಡಬೇಡಿ. ಖಾಯಸನ ಇದೆ ಕುದಸಾಯ್. ನನಗೆ ತೊದಲ್ತಾ ಇದೆ. ಹಾಂ, ಖಾಯಸನ ಇದೆ ಕುದಸಾಯ್. ಓಕೆ, ನೆಕ್ಸ್ಟು. ಚೈತ್ರ ಸಾಂಗ್. ಮೊಚಿಮಾಸ್. ಹಾಂ, ನೀವು ಇದು ಹೇಳಿ. ಯಾವುದಂದರೆ ಮಾಡಲಿಲ್ಲ ಅಂದರೆ ಆಗಲ್ಲ. ಮೊತನ ಕೆರೆಬ ನರಿಮಸೆನ್. ಎಸ್, ಮೊತನಾಕಿರಬ ನರಿಮಸೆನ್ ಅಂದರೆ ಕ್ಯಾರಿ ಮಾಡಿಲ್ಲ ಅಂದ್ರೆ ಆಗಲ್ಲ. ಹಾಂ, ಕ್ಯಾರಿ ಮಾಡಬೇಕು ಅಂತ ಅರ್ಥ. ಎಸ್, ನೆಕ್ಸ್ಟ್. ಯೋಬಿಮಾಸ್. ಯೋಬಿಮಸ್ ಅಲ್ಲ, ಯೋಬಿಮಾಸ್. ಯೋಬಿಮಸ್. ಹಾಂ, ಯೋಬಿಮಸ್. ಹಾಂ, ಯೋಬಿಮಾಸ್ ಕರೆಯೋದು. ಯೋಬನ ಕೆರೆಬ ನರಿಮಸೆನ್. ಸುಗೋಯ್. ಯೋಬನಾಕಿರಬ ನರಿಮಸೆನ್. ಕರೀಲಿಲ್ಲ ಅಂದರೆ ಆಗಲ್ಲ. ಕರೆದಿಲ್ಲ ಅಂದ್ರೆ ಆಗಲ್ಲ. ಹಾಂ, ನೆಕ್ಸ್ಟ್. ಹೈರಿಮಾಸ್. ಹಾಂ, ಎಂಟರ್ ಆಗ್ತೀನಿ. ಹೈರನ ಕೆರೆಬ ನರಿಮಸೆನ್. ಸುಗೋಯ್. ಹೈರನಾಕಿರಬ ನರಿಮಸೆನ್. ಎಂಟರ್ ಆಗಿಲ್ಲ ಅಂದ್ರೆ ಆಗಲ್ಲ. ಹರಾಯ್ಮಾಸ್. ಹರವನ ಕೆರೆಬ ನರಿಮಸೆನ್. ಸುಗೋಯ್. ಪ್ರಾಕ್ಟೀಸ್ ಮಾಡ್ಕೊಂಬಂದಿದ್ದೀರ ಅನ್ಸುತ್ತೆ ಚೆನ್ನಾಗಿ. ಇಲ್ಲ ಇಲ್ಲ ಸೆನ್ಸರಿ. ನ್ಯಾಚುರಲ್ ಆಗಿ ಬರ್ತಾ ಇದೆಯಾ? ಮಾಡಿಲ್ಲ, ನ್ಯಾಚುರಲ್ ಆಗಿ. ಸುಗೋಯ್. ಯಾಕಂದ್ರೆ ನೆನ್ನೆ ಮೊನ್ನೆ 2 ದಿನಾನು ಇದನ್ನೇ ಮಾಡಿದ್ದಲ್ಲ. ಅಲ್ವಾ? ಕರೆಕ್ಟ್. 17 ಚಾಪ್ಟರ್ 2-3 ದಿನದಾನೇ ಮಾಡ್ತಾ ಇದ್ವಿ. ಕರೆಕ್ಟ್. ಎಸ್, ಹರವನಾಕಿರಬ ನರಿಮಸೆನ್. ಪೇ ಮಾಡಲಿಲ್ಲ ಅಂದರೆ ಆಗಲ್ಲ. ಸೊ ನೀವೆಲ್ಲ ಮಾಡಿದ್ದೇನೋ, ನೀವು ಕೂಡ ಗ್ರೂಪನ್ನೇ ಮಾಡಿದ್ದು ಅಲ್ವಾ? ಹೈ, ನಿಮ್ದಾಯ್ತು. ನೆಕ್ಸ್ಟು ಹರ್ಷಿತಾ ಸನ್ ಈಸಿ ಕೊಡೋಣ. ಹೈ. ಹಾಂ, ಅಂದರೆ ಹಾಂ, ಮರಿತೀನಿ. ಮೊಸರೆಮಾಸ್. ಹಾಂ, ನೀವೇನು ಹೇಳಿ? ಮರೆತ್ರೂ ಪರವಾಗಿಲ್ಲ. ಆನಂದ್ ಮಾಡಿ. ಮರೆತ್ರೂ ಪರವಾಗಿಲ್ಲ.
ಇಲ್ಲ ಇಲ್ಲ ಹಂಗೆ ಬರಲ್ಲ ಮರ್ತರು ಅದಕ್ಕೇನಾಗುತ್ತೆ ಹೊಸುರತೆಮೋ ಈದೆಸ್ ಅಂತ ಆಗುತ್ತೆ. ಅದು ಬೇಡ. ಮರೀಲಿಲ್ಲ ಅಂದರೂ ಪರವಾಗಿಲ್ಲ, ಆ ಥರ ಸರಿಯಾಗಲ್ಲ ಬಿಡಿ. ನೀವು ಮರೀಲಿಲ್ಲ ಅಂದರೆ ಆಗಲ್ಲ, ನೀವು ಚಿತ್ರ ಸಂತರಣೆ ಮಾಡಿ. ವಸುರಾನ್ ನಾಕೆರೆಬ ನರಿಮಸಾನ್. ಆ ಸೌಂಡ್ ಬರುತ್ತಾ ಯಾಕೆ? ವಸುರೆ ಇದು ಗ್ರೂಪ್ 2. ಗ್ರೂಪ್ 2ಗೆ ಏನು ಬದಲಾಯಿಸೋದು ಬೇಕಾಗಿಲ್ಲ. ಮಸು ತೆಗೆಯೋದು, ನಾಯಿದೆ ಕೂದ ಸಹಾಯಕ ಅಷ್ಟೇ. ವಸುರೆ ನಾಕೆರೆಬ ನರಿಮಸಾನ್. ಹೊಸೂರೆ ಓಕೆ, ಅದು ಮಾಡಿದಾರ. ಓಕೆ, ಹೊಸೂರೆ ನಾಕಿರುವ ನರಿಮಸೇನ್ ಅಂದರೆ ಮರಲಿಲ್ಲ ಅಂದರೆ ಆಗಲ್ಲ ಅಂತನಾ? ಓಕೆ, ಇಲ್ಲ ಹೊಸೂರೆ ನಾಯಿದೆ ಕೂದ ಸಾಯಿ, ಅದಕ್ಕೆ ಸ್ವಲ್ಪ ಅರ್ಥ ಇದೆ. ಹೈ, ನೆಕ್ಸ್ಟ್. ನೀವು ಇದೆ ಮಾಡಕ್ಕೆ ಹೇಳಿದ್ದು. ಹೌದು. ಮರೀಲಿಲ್ಲ ಅಂದರೂ ಆಗಲ್ಲ. ಹಾಂ ಹೌದು. ನೆಕ್ಸ್ಟ್ ಒಬೋಯಮಸ್. ಒಬೋಯಮಸ್ ಅಂದರೆ ನೆನಪಿಟ್ಕೊತೀನಿ. ಈಗ ಅದೇ ನೆನಪಿಟ್ಕೊಂಡಿಲ್ಲ ಅಂದ್ರೆ ಆಗಲ್ಲ, ಇಲ್ಲ ನೆನಪಿಟ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ. ಇದು ಸ್ವಲ್ಪ ಚೆನ್ನಾಗಿದೆ. ಹೊಸರಲ್ಲ ಇದು ಒಬೋಯಮಸ್. ಸಾರಿ, ಒಬೋಯಮಸ್ ಈ ಗ್ರೂಪ್ 2. ಒಬೋಯೆ ನಾಕುತೆಮೋ ಈದೆಸ್. ಎಸ್, ಒಬೋಯೆ ನಾಕುತೆಮೋ ಈದೆಸ್. ನೆನ್ಪಿಡ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ. ನೈಸ್. ಅದೇ ಉದಾಹರಣೆ ಕಾಂಜಿ ಓ ಒಬೋಯೆ ನಾಕುತೆಮೋ ಈದೆಸ್. ಮಾತಾಡಬೇಕು ಅಂದಾಗ. ಹೈ, ನೆಕ್ಸ್ಟ್. ರೊಕುಜಿನಿ ಒಕಿಮಸ್. ಹೇಳಲಿಲ್ಲ ಅಂದರೂ ಪರವಾಗಿಲ್ಲ. ಇದು ಕೂಡ ಓಕೆ. ಲಾಸ್ಟ್ ಒನ್. ರೊಕೋಜಿನಿ ಒಕಾನಾಕುತೆಮೋ ಈದೆಸ್. ಆ್ಯಕ್ಚುಲಿ ನೀವು ಹಂಗೆ ಮಾಡಬೇಕಿತ್ತು ಗ್ರೂಪನ್ನು, ಆದರೆ ಇದು ಅನ್ಫಾರ್ಚುನೇಟ್ಲಿ ಗ್ರೂಪ್ 2 ಅದಕ್ಕೆ ಹಾಕ್ಬಿಟ್ಟಿದ್ದಾರೆ. ಹೇಳ್ತೀನಿ ಅನ್ನೋದು ಗ್ರೂಪ್ 2. ಒಕಿಮಸ್. ಒಕಿಮಸ್ ಅಂದರೆ ಹೇಳ್ತೀನಿ, ಅದು ಗ್ರೂಪ್ 2 ಯಾವಾಗಲೂ. ಹೈ, ಸೊ ಅಂದರೆ ಗ್ರೂಪ್ 2 ಅಂದ್ರೇನು ಈಸಿ. ಮಸು ತೆಗೆಯೋದು, ನಾಕುತೆಮೋ ಈದೆಸ್ ಹಾಕೋದು ಅಷ್ಟೇ. ಎಸ್, ರೊಕೋಜಿನಿ ಒಕಿನಾಕುತೆಮೋ ಈದೆಸ್. ನೆಕ್ಸ್ಟ್. ಕರಿಮಸ್. ಬಾರೋ ಮಾಡ್ತೀನಿ ಅನ್ನೋದು ಗ್ರೂಪ್ 2 ಅನ್ಫಾರ್ಚುನೇಟ್. ಎಸ್. ಕರಿನಾಕುತೆಮೋ ಈದೆಸ್. ಎಸ್, ಕರಿನಾಕುತೆಮೋ ಈದೆಸ್. ನೆಕ್ಸ್ಟ್. ಮಿಮಸ್. ಮಿಮಸ್ ಗ್ರೂಪ್ 2. ಮಿನಾಕುತೆಮೋ ಈದೆಸ್. ಎಸ್, ಇಲ್ಲಿ ತನಕ ನಿಮಗೆ ಗ್ರೂಪ್ 2 ಕೊಟ್ಟೆ, ಇವರಿಗೆ ಗ್ರೂಪ್ 1 ಕೊಟ್ಟೆ. ನೆಕ್ಸ್ಟ್ ಇದೇನು ಹೇಳಿ? ಗ್ರೂಪ್ 3. ಎಸ್, ಗ್ರೂಪ್ 3 ಶಿಮಸ್. ಇಲ್ಲಿ ಥರ್ಡ್ ಒನ್ ಯಾಕಾಗಲಿಲ್ಲ ಸೆನ್ಸರ್? ಅಂದರೆ ಅದು ಕೂಡ ಶಿಮಸ್ಸೇ ಇತ್ತಲ್ವಾ ಥರ್ಡ್? ಇವ್ರು ಸಾಗರ್ಸನ್ ಮಾಡಿದ್ರಲ್ಲ. ಮೇಡಮ್, ಓಕೆ ನೋಡಿ, ಒಳ್ಳೆ ಏನಂತಾರೆ ಪಾಯಿಂಟನ್ನು ರೈಸ್ ಮಾಡಿದ್ರಿ ನೋಡಿ. ಇದೇನು ಗೊತ್ತಾಯಿತು? ಶಿಮಸ್ ಅಂದರೆ ಒಂದು ವರ್ಡು ಮಾಡ್ತೀನಿ ಅಂತ. ಶಿಮಸ್ ಅನ್ನೋದು ಒಂದು ವರ್ಡು ಮಾಡ್ತೀನಿ ಅಂತ. ಇಲ್ಲಿ ಒಂದು ವರ್ಡು ಶಿಮಸ್ ಅಂದರೆ ಒಂದು ವರ್ಡ್ ಅಲ್ಲ, ಕಾಯೆ ಶಿಮಸ್ ಅನ್ನೋದು ಒಂದು ವರ್ಡು. ಅಲ್ಲೇ ಕನ್ಫ್ಯೂಸ್ ಆಗೋದಿಲ್ಲ ಯಾರು. ಹೌದು, ಹಾಗೆ ನೋಡಕ್ಕೆ ಹೋದ್ರೆ ಕೂಡ ನೋಡಿ. ಇಲ್ಲ, ಓಕೆ, ಇದು ನೋಡಿ, ಇಲ್ಲಿ ಬನ್ನಿ ಹೇಳ್ತೀನಿ. ಮಾಡ್ತೀನಿ, ಎಂತ ಮಾಡ್ತೀನಿ? ಚಿಂತೆ ಮಾಡ್ತೀನಿ. ಸೊ ನೌನ್ ಬರುತ್ತೆ ಮತ್ತು ವರ್ಬ್ ಬರುತ್ತೆ. ಇಲ್ಲಿ ಬರೀ ಒಂದೇ ವರ್ಬು. ಸೊ ಗ್ರೂಪ್ 3 ಎಂಥ ವರ್ಬ್ಸ್ ಅಂದರೆ ನೌನು ಮತ್ತು ವರ್ಬ್ ಆಗುತ್ತೆ ನೌನು ಮತ್ತು ವರ್ಬು ಆಗೋದೇ ಗ್ರೂಪ್ 3. ನಮ್ಮ ಕನ್ನಡದಲ್ಲಿದೆಯಲ್ಲ, ಮಾಡ್ತೀನಿ, ಊಟ ಮಾಡ್ತೀನಿ, ರೆಸ್ಟ್ ಮಾಡ್ತೀನಿ. ಸೊ ರೆಸ್ಟ್ ಮಾಡ್ತೀನಿಗೆ ಗ್ರೂಪ್ 1 ಇದೆ ಕನ್ನಡದಲ್ಲಿ, ಏನು? ವಿಶ್ರಾಂತಿಸ್ತೀನಿ. ಸೊ ಇದೇನೆಂದರೆ ಬೇರೆ ಭಾಷೆಯಿಂದ ನೋಡಿ, ಚೈನೀಸ್, ಇವೆಲ್ಲ ಚೈನೀಸ್ ಇದು. ನೀವು
ಇಂಟ್ರೊಡಕ್ಷನ್ ಕೊಟ್ಟಿದ್ದೆ ನಾವು ಕಾಂಜಿ ಮಾಡ್ಬೇಕಾರೆ. ಸೊ ನಾವು ನಮ್ಮದು ಕನ್ನಡ ಏನಾಗಿದೆ, ಕಂಗ್ಲೀಷ್ ಆಗಿದೆ. ಬೇರೆ ಭಾಷೆದಿಂದ ನಾವು ತೊಗೊತಾ ಇದ್ದೀವಿ. ರೆಸ್ಟ್ ಮಾಡ್ತೀನಿ, ನಮ್ಮಲ್ಲಿ ವಿಶ್ರಾಂತಿಸ್ತೀನಿ ಅಂತ ಹೇಳ್ಬೋದಿತ್ತು. ಇಲ್ಲ, ಮಾಡ್ತೀನಿ ಅನ್ನೋದನ್ನ ತೊಗೊಂಡು ರೆಸ್ಟ್ನ ಸೇರಿಸ್ಬಿಟ್ರೆ ರೆಸ್ಟ್ ಮಾಡ್ತೀನಿ ಅಂತ ಆಗೋಗ್ಬಿಡುತ್ತೆ. ಅಂಥ ಪದಗಳಿಗೆ ನಾವು ಗ್ರೂಪ್ 3 ಅಂತ ಹೇಳ್ತೀವಿ. ಸೇಮ್ ಜಾಪನೀಸಲ್ಲೂ ಶಿಮಸ್, ಶಿಂಪಾಯ್ ಶಿಮಸ್. ಆದರೆ ಇದು ಹಂಗಲ್ಲ, ಇದು ನೇಟಿವ್ ವರ್ಡು. ಕಾಯೆ ಶಿಮಸ್ ಫುಲ್ಲು ಒಂದು ವರ್ಡ್ ಇದು. ಹಾಂ, ಮತ್ತು ಇನ್ನೊಂದು ಡಿಫ್ರೆನ್ಸಿಯೇಷನ್ ಏನಂದರೆ ಇಲ್ಲಿ 2 ಕಾಂಜಿ ಇರುತ್ತೆ, 2 ಕಾಂಜಿ ಬರುತ್ತೆ. ಹಾಂ, ಈ ಥರ ನೀವು ಭಾಳಷ್ಟು ಈ ಥರ ವರ್ಡ್ಸ್ ನೋಡ್ತಾ ಹೋಗ್ತಾ ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಯಾಕೆ ಅಂತ. ಮತ್ತೆ ಕಿಮಸ್ ಕೂಡ ಜಸ್ಟ್ ವರ್ಬ್ ಆಯ್ತಲ್ವಾ? ಕಿಮಸ್. ಹಾಂ, ಕಿಮಸ್ ವರ್ಬ್ ಆಯಿತು. ಇದೊಂದು ಎಕ್ಸೆಪ್ಷನ್ನು. ಇದೊಂದು ಗ್ರೂಪ್ 3 ಎಕ್ಸೆಪ್ಷನ್. ಹಾಂ, ಎಕ್ಸೆಪ್ಷನ್ನು. ಇದು ಬೇಕಾದ್ರೆ ಗ್ರೂಪ್ 1 ಗ್ರೂಪ್ 2 ಅಂತ ಮಾಡಬೇಡಿ. ಕಿಮಸ್ ಬಂದಾಗೇನು ಯಾವ ಥರ ನೆನ್ಪಿಟ್ಕೊಳ್ಳಿ, ಕಿತೆ ಕುದಾಸಾಯ್. ಆಮೇಲೆ ನೆಗೆಟಿವ್ ಹೇಳ್ಬೇಕಂದ್ರೆ ಕೊನ ಇದೆ ಕುದಾಸಾಯ್, ಹಂಗೆ ನೆನ್ಪಿಟ್ಕೊಳ್ಳಿ. ಬರ್ತೀನಿ ಅನ್ನೋದು. ಹಾಂ, ಶಿಮಸ್ಸಿಗೆ ಮಾಡ್ತೀನಿಗೇನು ಗ್ರೂಪ್ 3 ಈಸಿದು. ಮಾಸು ತೆಗೆಯೋದು, ನಾ ಇದೆ ಕುದಾಸಾಯ್ ಹಾಕೋದು. ಶಿನಾ ಇದೆ ಕುದಾಸಾಯ್. ಹಾಂ, ಇದು ಶಿಂಪಾಯ್. ಹಾಂ, ಶಿಂಪಾಯ್ ಶಿಮಸ್. ಚಿಂತೆ ಮಾಡ್ತೀನಿ, ಚಿಂತೆ ಮಾಡಬೇಡಿ ಅಂತೇಳಿ. ಶಿಂಪಾಯ್ ಶಿನಾಯ್ದೆ ಕುದಾಸಾಯ್. ಎಸ್. ಇದು ಕೊನಾಯ್ದೆ ಕುದಾಸಾಯ್. ಜಪಾನ್ಗೆ ಬರಬೇಡಿ, ನಿಹೋಯೆ ಕೊನಾಯ್ದೆ ಕುದಾಸಾಯ್. ಎಸ್. ನೆಕ್ಸ್ಟ್ ಹೈ ಸಾಗರ್ ಸರ್. ಕೊಕೋವಾ ಸಾಯನ್ ಕಿಂಗೆನ್ ದೆಸ್ಕರ ಟಬಾಕೋವು ಸುವನಾಯ್ದೆ ಕುದಾಸಾಯ್. ಹಾಂ, ಅರ್ಥ. ಕೊಕೋವಾ ಅಲ್ಲಿ ಇಲ್ಲಿ ಇದು ಗೊತ್ತಾ, ಇದು ಸಾರಿ ಇಲ್ಲಿ ಅನ್ನೋಕ್ಕಿಂತ ಇದು ಅಂತೇಳಿ, ಇದು ನಾನ್ ಸ್ಮೋಕಿಂಗ್ ಝೋನ್ ಆಗಿರೋದ್ರಿಂದ ಸಿಗರೆಟ್ ಅನ್ನು ಸೇರ್ಬೇಡಿ. ಹಾಂ, ಅಷ್ಟೇ. ನೆಕ್ಸ್ಟ್ ಅಬೋನಾಯ್ದೆಸ್ಕರ ಸಚಿರಾಯೆ ಡ್ಯಾಶ್ ಕುದಾಸಾಯ್. ಹಾಂ, ಗೊತ್ತಾಯ್ತಾ ಇದು ಸಚಿರಾಯ್. ಓಕೆ, ಇದು ಗೊತ್ತಾಗಿಲ್ಲ. ನೆಕ್ಸ್ಟ್ ಹೋಗೋಣ. ಹಾಂ, ಸೆಕೆಂಡ್ ಹೇಳಿ. ಕೊನೋ ಶಿರೋವಾ ತಾಯಿಸೆತ್ಸು ದೆಸ್ಕರ ಡ್ಯಾಶ್ ಕುದಾಸಾಯ್. ನೋಡಿ, ವೊಕ್ಯಾಬ್ಯುಲರಿ ಗೊತ್ತಿಲ್ಲ ಅನ್ಸುತ್ತಲ್ಲ ನಿಮ್ಮ 2 ಸೆಂಟೆನ್ಸ್ಗೂ. ಹಾಂ, ನೋಡಿ, ವೊಕ್ಯಾಬ್ಯುಲರಿ ಗೊತ್ತಿಲ್ಲ, ಅದಕ್ಕೆ ಕಷ್ಟ ಆಗ್ತಿದೆ. ಓಕೆ, ನಿಮಗೆ ವೊಕ್ಯಾಬ್ಯುಲರಿ ಹೇಳ್ತೀನಿ. ಅಬುನಾಯ್ ಅಂದರೆ ಅಪಾಯ. ಹಾಂ, ಇದು ನಿಮಗೆ ಗೊತ್ತಿದೆ. ಸೊಚ್ಚಿರ. ಹಾಂ, ಆ ಕಡೆಗೆ ಹೋಗಬೇಡಿ ಅಂತ. ಆ ಕಡೆಗೆ ಹೋಗಬೇಡಿ ಅಂತ. ಹಾಂ, ನೋಡಿ ಗೊತ್ತಾಯ್ತು ನೋಡಿರಿ. ಹಾಂ, ಹೊರಬೇಡಿ. ಎಲ್ಲಿದೆ ಹೊರಬೋದು? ಹಾಂ, ನೋಡಿ ಗೊತ್ತಾಯ್ತು ನೋಡಿ. ಒಂದು ಇಂಟ್ ಕೊಟ್ಟರೆ ನಿಮಗೆ ವೊಕ್ಯಾಬ್ಯುಲರಿ ಎಷ್ಟು ಇಂಪಾರ್ಟೆಂಟ್ ಗೊತ್ತಾಯ್ತು ನಿಮಗೆ. ಹಾಂ, ಸರಿ. ಅಬುನಾಯ್ದೆಸ್ಕರ ಸ್ವಚ್ಛರಾಯೆ ಇಕನಾಯ್ದೆ ಕುದಾಸಾಯ್. ಅಪಾಯ ಇರೋದ್ರಿಂದ ಆ ಕಡೆ ಹೋಗಬೇಡಿ. ನೆಕ್ಸ್ಟ್ ಹಾಂ, ಇದು ನಿಮಗೆ ಗೊತ್ತಿಲ್ಲಲ್ಲ. ಕೊನೋ ಶಿರಿಯೋ ಅಂದರೆ ಓಕೆ, ನಿಮಗೆ ಇಲ್ಲಿ 2 ಪದ ಇದೆ, ನೌನು ಅಡ್ಜೆಕ್ಟಿವು. ನಿಮಗೆ ನೌನ್ ಮಾತ್ರ ಹೇಳ್ತೀನಿ. ಶಿರಿಯೋ ಅಂದರೆ ಡಾಕ್ಯುಮೆಂಟ್. ಹಾಂ, ಈ ಡಾಕ್ಯುಮೆಂಟು ಓಕೆ, ಇದು ಹೇಳ್ಬಿಡ್ತೀನಿ ಹೋಗಿ. ಇಂಪಾರ್ಟೆಂಟ್ ಇರೋದ್ರಿಂದ ಹಾಂ, ಏನು ಮಾಡಬೇಡಿ, ಕಳಿಬೇಡಿ ಅಂತ. ಹಾಂ, ಕಳಿಬೇಡಿ. ಎಲ್ಲಿದೆ ಅದು ವರ್ಡ್? ಕ್ರಿಯಾಪದ. ರೂಲ್ ಔಟ್ ಮಾಡ್ಬೋದಾ?
ಇದಾಯಿತು ನೋಡಿ. ರೂಲ್ ಔಟ್ ಮಾಡ್ಬೋದಾ? ರೂಲ್ ಔಟ್. ಹಾಂ, ಅಕೆಮಸ್ ಅಂದ್ರೇನು ಗೊತ್ತಿಲ್ವಾ? ಶಿಂಪಾಯಿ ಶಿಮಸ್ ಅಂದರೆ ಗೊತ್ತಾ? ಶಿಂಪಾಯಿ ಶಿಮಸ್ ಇದು ಗೊತ್ತಿಲ್ಲ. ಹೈರಿಮಸ್. ಐರಿಮಸ್ ಅಂದರೆ ಓದೋದ. ಹಾಂ, ಹೋಗ್ತೀನಿ, ಇದು ಗೊತ್ತಿಲ್ಲ. ನಕ್ಷಿಮಸ್. ನಕ್ಷಿಮಸ್ ಅಂದರೆ ಕಳಿತೀನಿ. ಹ್ಞೂ. ನಕ್ಷಿಮಸ್. ಹಾಂ, ನಕುಸ ನಾಯಿದೆ ಕುದಾಸೆ. ಎಸ್, ನಕುಸನಾಯಿದೆ ಕುದಾಸಾಯ್. ಎಸ್ ನೋಡಿ, ಇದೊಂದು ವರ್ಡು ಹರ್ಷಿತ ಸಾನ್, ಇದೊಂದು ವರ್ಡು ಫುಲ್ಲು ಕಾಂಜಿ ಇಲ್ಲ ಇಲ್ಲೆಲ್ಲೋ. ಸೊ ನಕುಶಿಮಸ್ ಕಳಿತೀನಿ. ಸೊ ಗ್ರೂಪ್ 1. ಹಾಂ, ಕಳಿತೀನಿ ಗ್ರೂಪ್ ಅನ್ನೋದಕ್ಕೆ. ಸೊ ಮಾಡ್ತೀನಿ ಅಂತ ಇಲ್ಲ, ಇಲ್ಲಿ ಮಾಡ್ತೀನಿ ಅಂತ ಬಂದಾಗ, ಶಿಮಸ್ ಅಂತ ಬಂದಾಗ ಅವು ಗ್ರೂಪ್ 3 ಆಗುತ್ತೆ. ಹಂಗೆ ಮಾಡೋ ಗ್ರೂಪ್ 3 ಫಾರ್ಮಲ್ಲಿ ಆಗಬೇಕು. ಹೈ ಚೇತರ್ ಸರ್. ಹಾಂ, ವೊಕಾಬ್ಯುಲರಿ ಯಾವ ಥರ ನೆನ್ಪಿಟ್ಕೊಳ್ಳೋದು? ವೊಕ್ಯಾಬುಲರಿ ಅದೇ ಓದಬೇಕು, ಕೇಳಬೇಕು, ಆಡಬೇಕು. ಈ 3 ಕ್ರಿಯೆ ಮಾಡಿದ್ರೆ ನೆನ್ಪಿಟ್ಕೊತೀರ. ಅದನ್ನು ನೀವು 7 ಸಲ ಮಾಡಬೇಕು ಒಂದು ಪದ ನೆನ್ಪಿಟ್ಕೊಳಕ್ಕೆ. ಆ ಕಮಿಟ್ಮೆಂಟ್ ಕೊಡೋಕ್ಕಾಗುತ್ತೆ ನಿಮಗೆ? ಹಾಂ, ನೋಡಿ ಈ ಸೆಂಟೆನ್ಸ್ ಇದೆ ಅಲ್ವಾ, ಇದನ್ನು 7 ಸಲ ಹೇಳಬೇಕು, 7 ಸಲ ನೋಡಬೇಕು, 7 ಸಲ ಆಡಬೇಕು. ಬರುತ್ತೆ ಆಟೋಮೆಟಿಕ್ಕಾಗಿ. ಈಗ ನೋಡಿ, ನಿಮಗಿದು ಗೊತ್ತಿಲ್ಲಲ್ಲ. ಅಬುನಾಯಿದೇಸ್ಕರ ಸ್ವಚ್ಛಿರಾಯೇ ಇಕನಾಯಿದೆ ಕುದಸಾಯ್. ಸೊ ಇಲ್ಲೇನು ಟೆಕ್ನಿಕ್ ಅಂದರೆ, ಸ್ವಚ್ಛಿರಾಯೇ ಇಕನಾಯಿದೆ ಕುದಸಾಯ್ ನಿಮ್ಗೆ ಗೊತ್ತು, ಅಲ್ಲಿಗೆ ಹೋಗಬೇಡಿ ಅಂತ. ಗೊತ್ತಿರೋದ್ರಿಂದ ಗೊತ್ತಿಲ್ಲದೆ ಇರೋದನ್ನ ಅರ್ಥ ಮಾಡ್ಕೊಳೋದು. ಹಾಂ, ಓಕೆ. ಅಬುನಾಯಿದೇಸ್ಕರ ಸ್ವಚ್ಛಿರಾಯೇ ಇಕನಾಯಿದೆ ಕುದಸಾಯ್, ಅಲ್ಲಿ ಹೋಗ್ಬಿಡಿ ಅಂತ ಹೇಳ್ತಾರೆ. ಹಂಗಿದ್ಮೇಲೆ ಇಲ್ಲಿ ಏನು, ಇದೇನು ಕಾಂಟೆಕ್ಸ್ಟು, ಏನು ಯಾವ ಸಂದರ್ಭದಲ್ಲಿ ಬರುತ್ತಿದ್ದು? ಅಪಾಯ ಇರೋದ್ರಿಂದ ಆ ಕಡೆ ಹೋಗ್ಬಿಡಿ ಅಂತಾರೆ. ಸೊ ಅಬುನಾಯಿದೇಸ್ಕರ ಅಂದರೆ ಅಪಾಯ, ಈ ಥರ ಇದು ಟೆಕ್ನಿಕ್ಕು. ಸೊ ನೀವು ಬರೀ ಅಬುನಾಯಿ ಅಂತ ಬರೀ ಒಂದು ಪದ ತೊಗೊಂಡು ಗಟ್ಟಿ ಹೊಡಿತಾ ಕೂತ್ರೆ ಅಪಾಯ ಅಂತ ನೆನ್ಪುಳಿಯಲ್ಲ. ಸಂದರ್ಭ ತೊಗೊಬೇಕು, ನೆನ್ಪಿಡ್ಕೊಬೇಕು. ನೆನ್ಪಿಡ್ಕೊಂಡಂಗೆ ಈ ಥರ 3 ಸಲ ನೋಡೋದು, ಆಡೋದು, ಕೇಳೋದು, ಇದು ಮಾಡಿ ಬರುತ್ತೆ. ನೆಕ್ಸ್ಟ್ ಚೇತರ್ ಸರ್. ಸಾಮೂಹಿಕಸ್ಕರ ಮದೋ ಓ ಅಕ್ಕನಾಯಿದೆ ಕುದಸಾಯ್. ಅಕ್ಕನಾಯಿದೆ ಕುದಸಾಯ್. ಕೆ ಇದ್ದಿದ್ದು ಕಾಗ್ಬಿಡ್ತಾ? ಭಾಳ ಈಸಿ. ಗ್ರೂಪ್ 2 ಅಕೆನಾಯಿದೆ. ಗ್ರೂಪ್ ಅಕೆನಾಯಿದೆ ಕುದಸಾಯ್. ಎಸ್, ಸಮೂಹಿದಸ್ಕರ ಅಕೆನಾಯಿದೆ ಕುದಸಾಯ್. ಚಳಿ ಇರೋದ್ರಿಂದ ಕಿಟಕಿನ ಓಪನ್ ಮಾಡಬೇಡಿ. ನೆಕ್ಸ್ಟ್. ನೆಚ್ಚುಗ ಅರಿಮಾಸ್ಕರ ಒಫುರೋನಿ ಹೈರನಾಯಿದೆ ಕುದಸಾಯ್. ಸುಗೋಯ್. ಎಸ್, ಅರ್ಥ. ಜ್ವರ ಇರೋದ್ರಿಂದ ಬಾತ್ ಟಬ್ ಒಳಗೆ ಎಂಟರ್ ಆಗಬೇಡಿ, ಅಂದರೆ ಸ್ನಾನ ಮಾಡಬೇಡಿ. ಸುಗೋಯ್, ಇದು ಕಲ್ಚರಲ್ ಆಸ್ಪೆಕ್ಟ್. ಎಸ್, ನೆಕ್ಸ್ಟ್ ಹರ್ಷಿತಾ ಸರ್. ರ್ಯೋನೋ ಸೈಕತ್ಸುವ ತನುಷಿ ದಸ್ಕರ ಶಿಂಪಾಯ್ ನಾಯಿದೆ ಕುದಸಾಯ್. ಎಸ್, ಏನಾದ್ರು ಅರ್ಥ ಆಯ್ತಾ? ಅಂದರೆ ಚಿಂತೆ ಮಾಡಬೇಡಿ. ಚಿಂತೆ ಮಾಡಬೇಡಿ. ಇವ್ರು ಚಿಂತೆ ಮಾಡ್ತಿದ್ದಾರೆ. ಯಾಕೆ ಚಿಂತೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ? ಯಾಕೆ? ರಿಯೋ ಅಂದರೆ ಹಾಸ್ಟೆಲ್. ಹಾಸ್ಟೆಲ್ದು ಏನಂತೆ? ಹಾಸ್ಟೆಲ್ದು ಗೊತ್ತಾ? ಸೈಕತ್ಸು ಕೆಲಸ. ಓಕೆ, ಲೈಫು. ಲೈಫು. ಎಸ್, ಹೆಂಗೆ ಗೊತ್ತಾಯ್ತು ಲೈಫ್ ಅಂತ? ಓದಿದ್ದೆ ನಾನು. ಓಕೆ, ಹಂಗೆ ನೆನ್ಪಿಟ್ಕೊಂಡ್ರಾ? ಓಕೆ, ನಾ ಕಾಂಟ್ಯಾಕ್ಟಿಂದ ಓಕೆ. ಹಾಸ್ಟೆಲ್ದು ಲೈಫು. ತನುಷಿ ಫನ್ನಾಗಿಲ್ಲ ಇಲ್ಲದೆ ಇರೋದ್ರಿಂದ. ಅಲ್ಲ, ಕುನಾಯಿ ಅಲ್ಲ. ಫನ್ನಾಗಿರೋದ್ರಿಂದ. ಎಸ್, ಫನ್ನಾಗಿರೋದ್ರಿಂದ ಚಿಂತೆ ಮಾಡಬೇಡಿ. ಅವ್ರ ಅಪ್ಪ ಅಮ್ಮ ಮಗಂಗೆ ಹೇಳ್ತಾ ಇದ್ದಾರೆ, ಮಗಂಗೋ ಮಗಳಿಗೋ ಹಾಸ್ಟೆಲ್ ಹಾಕ್ತಾ ಇದ್ದಾರೆ ಮಗಳನ್ನ. ಅದಕ್ಕೆ ರಿಯೋನೋ ಸೇಕತ್ಸುವ ತನುಷಿದೆಸ್ಕರ ಶಿಂಪಾಯ್ ಶಿನಾಯಿದೆ ಕುದಸಾಯ್ ಅಲ್ವಾ? ಹಾಸ್ಟ್ಲಿಗೆ ಹೋಗಿ ಒಂಥರ ಚಿಂತೆ ಮಾಡ್ತೀವಲ್ಲ, ಅಯ್ಯೋ ಹಾಸ್ಟ್ಲಿಗೆ ಹಾಕ್ಬಿಡ್ತಾರೆ ಅಂತ. ಅದು ಸಂದರ್ಭ.
ಓಕೆನಾ? ಹಾಂ, ಹಾಂ ಸೆನ್ಸರ್. ಹೈ ಹರ್ಷಿತಾ ಸರ್ ನೀವು ಮಾಡಿ. ಕೈಶಾ ಓ ಯಸುಮಿ ಮಸ್ಕರ ದೇನ್ವಾ ಓ ಕಕೆ ನಾ ಕೆರೆಬಾ ನರಿಮಸನ್. ಹಾಂ, ಅರ್ಥ ಆಯ್ತಾ? ಕೈಶಾ ಓ ಕಂಪನಿಯನ್ನು ಯಸುಮಿ ಮಸ್ಕರ ರಜೆ ಇರೋದ್ರಿಂದ. ಒಂದು ನಿಮಿಷ, 2 ನಿಮಿಷ ಬ್ರೇಕು, ಬಂದೆ. ನೀವು ನೋಡ್ತಾ ಇರಿ, ಬಂದೆ 2 ನಿಮಿಷ, ಫೋನ್ ಮಾಡ್ತಿದ್ದೆ. ಹಲೋ, ಹಾಂ ಇದ್ದೀರಾ? ಹಾಂ ಸರ್. ಹಾಂ, ಓಕೆ, ಹೈ. ಆಫೀಸ್ ರಜೆ ಇರೋದ್ರಿಂದ ಫೋನನ್ನು ಮಾಡಬೇಡಿಲ್ಲ, ಮಾಡಲಿಲ್ಲ ಅಂದರೆ ಆಗೋಲ್ಲ, ಮಾಡಬೇಕು ಅಂತ. ಓಕೆ, ಫೋನನ್ನು ಮಾಡದೇ ಇದ್ರೆ ಆಗಲ್ಲ. ಹಾಂ, ಇಲ್ಲಿ ನೀವು ತಪ್ಪು ಹೇಳಿದ್ರಿ. ರಜೆ ಇರೋದ್ರಿಂದ ಅಲ್ಲ, ರಜೆ ಮಾಡ್ತಿರೋದ್ರಿಂದ. ಎಸುಮಿಮಸ್, ಹಾಂ, ರಜೆ ಇದೆ, ಎಸುಮಿಗ ಅರಿಮಸ್ ಆಗುತ್ತೆ. ಇದು ನೀವು ಮಾಡೋದು. ಕಂಪ್ನಿಯನ್ನು ರಜೆ ಮಾಡ್ತಿರೋದ್ರಿಂದ ಫೋನನ್ನು ಮಾಡಲಿಲ್ಲ ಅಂದರೆ ಆಗೋಲ್ಲ, ಇನ್ಫಾರ್ಮ್ ಮಾಡಬೇಕಲ್ವ, ಅದೇ. ನೆಕ್ಸ್ಟ್ ಹಾಂ, ಇಲ್ಲಿ ಬಂತು ನೋಡಿ, ಹೈ. ಯಸುಮಿ ದಸ್ಕರ ಹಾಂ, ಹೇಳ್ಬಿಟ್ಟಿದ್ದೀನಿ. ದಯೋಬಿವ ಯಸುಮಿ ದಸ್ಕರ ಕೈಶಾ ಎ ಇಕ ನಾಯಿದೆ ಅಲ್ಲ ಇಕ ನಾಕುತೆಮೋ ಈದೆಸ್. ಹಾಂ, ಅರ್ಥ? ದಯೋಬಿ ಸ್ಯಾಟರ್ಡೇ ರಜೆ ಇರೋದ್ರಿಂದ ಕಂಪನಿಗೆ ಹೋಗಲಿಲ್ಲ ಅಂದರೂ ಓಕೆ. ಹಾಂ, ಹೋಗಲಿಲ್ಲ ಅಂದರೂ ನಡೆಯುತ್ತೆ, ಹೋಗಲಿಲ್ಲ ಅಂದರೂ ಪರವಾಗಿಲ್ಲ, ಹೋಗಲಿಲ್ಲ ಅಂದರೂ ಓಕೆ. ಎಸ್ ಸಾಗರ್ ಸರ್. ನಿಕುಯಾ ಸಕಾನಾವ ರೈಜೋಕೋನಿ ಇರೆಮಸ್. ಹಾಂ, ಅರ್ಥ? ಇರೆಮಸ್ ಅಂದರೆ ಹಾಂ, ಗೊತ್ತಾ? ಇರೆಮಸ್ ಅಂದರೆ ಇಡೋದ. ಹಾಂ, ಇಡ್ತೀನಿ ಎನ್ನ. ಮೀನ್. ಎಸ್, ಮಾಂಸ ಮತ್ತು ಮೀನನ್ನು ಎಲ್ಲಿ? ಫ್ರಿಜ್ಜಲ್ಲಿ. ಸುಗೋಯ್, ಓ, ಎಲ್ಲ ಗೊತ್ತು ವೊಕ್ಯಾಬ್ಯುಲರಿ. ಹಾಂ, ಈಗ ನೀವು ಮಾಡ್ಬೇಕು, ಏನು ಮಾಡ್ತೀರಾ? ವ್ಯಾಕರಣ. ಏನು ಮಾಡಲಿಲ್ಲ ಅಂದರೂ ನಡೆಯುತ್ತೋ, ಇಲ್ಲ ಮಾಡಲೇಬೇಕೋ ಈ ಕ್ರಿಯೆ? ಫ್ರಿಜ್ಜಲ್ಲಿ ಇಟ್ಟೇ ಇದ್ರೂ ನಡೆಯುತ್ತೋ, ಇಡಲೇಬೇಕೋ ಫ್ರಿಜ್ಜಲ್ಲಿ ಇವುಗಳನ್ನು? ಅಲ್ಲ, ಇಡ್ಲಿಲ್ಲ ಅಂದರೂ ನಡೆಯುತ್ತೋ? ನಾವು ಅದೆಲ್ಲ ಮಾಡ್ತಿರೋದು ನಾಕುತೆಮೋ ಈ ದೇಸ್ಕ. ಇಲ್ಲ, ಇಡಲೇಬೇಕೋ? ಇಡಲೇಬೇಕಲ್ವಾ? ಇಲ್ಲ ಕೆಟ್ಟೋಗ್ಬಿಡ್ತವೆ. ಅಷ್ಟೇ. ಹಾಂ, ಹೇಳೀಗ. ನಿಕುಯ ಸಕಾನಾವ ರೈಜೋಕೋನಿ ಇರೇನಾ ಕೆರೆಬಾ ನರಿಮಸೇನ್. ಎಸ್, ಇರೇನಾ ಕೆರೆಬಾ ನರಿಮಸೇನ್. ಸಕನಾಯ ಅಲ್ಲ, ನಿಕುಯ ಸಕನಾವ ರೈಜೋಕೋನಿ. ಹೈ. ನೆಕ್ಸ್ಟ್ ಅಶಿತವ ಜೋಯಿಯೇ ಕಿಮಾಸ್. ನಾಳೆ ಹಾಸ್ಪಿಟ್ಲಿಗೆ ಬರ್ತೀನಿ ಅಂತ ಅಂದ್ರಿ. ಅದು ಇಲ್ಲೇನಿದೆ ನೋಡಿ, ಇನ್ನು ಕೆಳಗೆ ಅಸತ್ತೆ ಕಿತೆ ಕುದಾಸೈ. ಅಸತ್ತೆ ಕಿತೆ ಕುದಾಸೈ. ನಾಡಿದ್ದು ಬನ್ನಿ ಆದಮೇಲೆ ನಾಳೆ ಏನಾಗುತ್ತೆ?
ನಾಡಿದ್ದು ಬನ್ನಿ, ಹಾಂ. ಸೊ ನಾಳೆ ಬರಬೇಡಿ, ಬರಬೇಡಿನೋ ಇಲ್ಲ ಬರದೇ ಇದ್ರೂ ನಡೆಯುತ್ತೆ. ಬಜೆಟ್ ನಡೆಯುತ್ತೆ. ಹಾಂ, ಅದನ್ನು ಮಾಡಿ. ಎಸ್. ಅಶಿತವ ಬ್ಯೋಯಿಯೆ ಹಾಂ, ಇದನ್ನು ಬಿಡ್ಕೊಬೇಕಿದ್ದು ಕಿಮಸ್ ಇದು ಕೋ ಆಗುತ್ತೆ. ಹಾಂ ಹಾಂ, ಕರೆಕ್ಟ್. ಕೋನಾ ಕುತ್ತೆಮೋ ಇದೆ. ಎಸ್, ಕೊನಾಕುತೆಮೋ ಈದೆಸ್. ಇದೆ. ಎಸ್. ನೆಕ್ಸ್ಟ್ ಚೇತನ್. ನಿಹೋನು ಉಚಿದೆ ಕುತ್ಸು ಓ ನುಗಿಮಾಸ್. ಜಪಾನ್ನ ಮನೆಯಲ್ಲಿ ಶೂಸ್ ಅನ್ನು ಬಿಚ್ಚಲ್ಲ. ಹೌದಾ? ಇದು ಬಿಚ್ಚದೆ ಇಲ್ಲ ಅಂದ್ರೆ ಆಗಲ್ಲ ಅಂತ ಯೂಸ್ ಮಾಡ್ಬೇಕು ಅಲ್ಲ ಸರ್? ಅಂದರೆ ಬಿಚ್ಚಲಿಲ್ಲ ಅಂದರೆ ಆಗಲ್ಲ, ಬಿಚ್ಚಿಬಿಟ್ಟು ಹೋಗಬೇಕು ಅಂತ. ಬಿಚ್ಚಬೇಕು. ಅದೇ ಹಾಂ, ಸೊ ಓಕೆ. ಅದೇ ಹೇಳ್ದಲ್ಲ. ಓಕೆ, ಜಪನೀಸ್ ಹೇಳಿ, ಸಾರಿ. ಹಾಂ, ನಿಹೋನು ಉಚಿದೆ ಕುತ್ಸು ಓ ನುಗಿನ ಕೆರೆಬ ನರಿಮಸೆ. ಎಸ್, ಗೀ ಇದ್ದಿದ್ದು ಗಾ ಆಗುತ್ತೆ ಅಷ್ಟೇ. ಎಲ್ಲ ಸರಿ ಹೇಳಿದ್ರಿ. ನುಗನ ಕೆರಬ. ನರಿಮಸೆ. ನುಗನ ಕೆರಬ ನರಿಮಸೇನ್. ಫೋನ್ ಓ ಕಾಯೇಶಿಮಾಸ್. ಹಾಂ ಡ್ಯಾಶ್ ಕರ ಕೊರೆ ಕರ ತೋಶೋಕಾನ್ ಎ ಇಕಿಮಾಸ್. ಹಾಂ ಫೋನ್ ಓ ಕಾಯೇಸನ ಕೆರೆಬ ನರಿಮಸೆನ್ ಕರ ಹಾಂ. ಕೊರೆ ಕರ ತೋಶಕಾನ್ ಎ ಇಕಿಮಾಸ್. ಎಸ್, ಅರ್ಥ. ಬುಕ್ ಅನ್ನು ರಿಟರ್ನ್ ಮಾಡಿಲ್ಲ ಅಂದ್ರೆ ಆಗಲ್ಲ. ಆದ್ರಿಂದ ಹಾಂ ಅದಕ್ಕೆ ಹಾಂ. ಲೈಬ್ರರಿಗೆ ಹೋಗ್ತೀನಿ. ಆದ್ದರಿಂದ ಈಗಿಂದ ಲೈಬ್ರರಿಗೆ ಹೋಗ್ತೀನಿ. ಇನ್ಮೇಲೆ ಲೈಬ್ರರಿಗೆ ಹೋಗ್ತೀನಿ. ಇನ್ಮೇಲಲ್ಲ, ಸಾರಿ, ಈಗಿಂದ ಅಂತ. ಹ್ಞೂ, ಕರೆಕ್ಟ್. ಹಾಂ, ಐದನೇದು. ರೆಪೋಟೋ ವ ಕ್ಯೋ ದಶಿಮಾಸ್. ರಾಯ್ಶೂನು ಗೆತ್ಸುಯೋಬಿ ಮಾದೇನಿ ದಶಿತೆ ಕುದಸಾಯ್. ಹ್ಞೂ. ದಶಿತೆ ಕುದಸಾಯ್. ಹಾಂ. ರೆಪೋಟೋ ವ ಕ್ಯೋ ದಸನಕುತೆಮೋ ಈದೆಸ್. ರಾಯ್ಶೂನು ಗೆತ್ಸುಯೋಬಿ ಮಾದೇನಿ ದಶಿತೆ ಕುದಸಾಯ್. ಸುಗೋಯ್, ಅರ್ಥ. ರಿಪೋರ್ಟ್ ಅನ್ನು ಇವತ್ತು ಸಬ್ಮಿಟ್ ಮಾಡಿಲ್ಲ ಅಂದ್ರೂ ಓಕೆ. ಹಾಂ. ನೆಕ್ಸ್ಟ್ ವೀಕ್ನ ಸೋಮವಾರ ತನಕ ಸಬ್ಮಿಟ್ ಮಾಡಿ ಪ್ಲೀಸ್. ತನಕ ಅಲ್ಲ, ಒಳಗೆ. ಹಾಂ, ಒಳಗೆ. ನೋಡಿ, ಮುಂದಿನ ವಾರದ ಸೋಮವಾರದೊಳಗೆ ಸಬ್ಮಿಟ್ ಮಾಡಿ. ಒಳಗೆ ಸಬ್ಮಿಟ್ ಮಾಡಿ. ಹಾಂ, ಇವತ್ತು ಮಾಡದೇ ಇದ್ರೂ ಪರವಾಗಿಲ್ಲ, ಇವತ್ತು ಮಾಡದಿದ್ರು ಓಕೆ, ಆದರೆ ಮುಂದಿನ ವಾರದ ಸೋಮವಾರದೊಳಗೆ ಮಾಡಿ. ಮಾದೇನಿ, ಬರೀ ಮಾದೆ ಬಂದರೆ ವರ್ಗು ಅಂತ ಬರುತ್ತೆ. ಹೈ ಹಾಯ್ ಹಾಯ್. ಹಾಂ, ಈಗ ಇಲ್ಲಿ ಮತ್ತೆ ಇದು ಗ್ರೂಪ್ 1 ಆಯ್ತಾ? ಇದು ದಶಿಮಸ್ ಮತ್ತೆ ನುಗಿಮಸ್. ಎಸ್, ಗ್ರೂಪ್ 1 ಆಯಿತು. ನುಗಿಮಸ್ಸು ಏನು ತೊಂದರೆ ಇಲ್ಲ ಅನಿಸುತ್ತೆ, ಅದು ಹಂಗೆ ಹೇಳ್ಬೋದು. ಶಿಮಸ್ ಥರ ಅಲ್ಲ ಇದು ನುಗಿಮಸ್ಸು. ಆದರೆ ದಶಿಮಸ್ಸು. ಸಾರಿ, ನುಗಿಮಸ್ ಅಲ್ಲ, ಇದು ಕಾಯೇಶಿಮಸ್. ಹಾಂ, ಕಾಯಿಶಿಮಸ್. ಎಸ್, ಎಕ್ಸಾಕ್ಟ್ಲಿ. ಎಲ್ಲೋ ಇತ್ತು ಕಾಯಿಶಿಮಸ್. ಎಸ್, ಕಾಯಿಶಿಮಸ್, ದಶಿಮಸ್. ಎರಡು ಗ್ರೂಪ್ 1. ಗ್ರೂಪನ್ನು ಎರಡು ಒಂದೇ ವರ್ಡು, ಎರಡೆರಡಿಲ್ಲ. ಶಿಮಸ್ ನೌನು ಮತ್ತು ವರ್ಬಿಲ್ಲ. ಶೊಕುಜಿ ಶಿಮಸ್, ಶಿಂಪಾಯ್ ಶಿಮಸ್, ಶುಚ್ಚೋ ಶಿಮಸ್ ಆ ಥರ ಇಲ್ಲ. ಫುಲ್ ಒಂದೇ ವರ್ಡ್ ಇದು, ವರ್ಬಿದು. ಕಾಯೆ ಶಿಮಸ್, ದಶಿಮಸ್. ಅದಕ್ಕೆ ಗ್ರೂಪ್ 3 ಅಲ್ಲಿ ಮಾತ್ರನಾ ಕಾಂಜಿ ಬರೋದು ಅಂತ ಹೇಳಿದ್ರು? ಹಾಂ, ಅದರಲ್ಲಿ ಎರಡೆರಡು ಬರುತ್ತೆ. ಎಸ್, ಎರಡು ಒಟ್ಟಿಗೆ ಬರುತ್ತೆ. ಹಾಂ, ಎರಡು ಒಟ್ಟಿಗೆ ಬರುತ್ತೆ. ನಾನಿದು ಸಿಂಗಲ್ ಕಾಂಜಿ ಬಂತಲ್ಲ, ನಾನು ಗ್ರೂಪ್ 3 ಅನ್ಕೊಂಡೆ. ಇಲ್ಲ 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 ಇಲ್ಲ, ಒಂದೊಂದಕ್ಕೆಲ್ಲ ಅಲ್ಲ. ಸೊ ಎರಡು ಕ್ಲೂ ಇದೆ. ಒಂದೊಂದು ಎರಡೆರಡು ಕಾಂಜಿ ಬರುತ್ತೆ, ಅದು ಗ್ರೂಪ್ 3. ಹಾಂ, ಕ್ಲೂ, ಅದೊಂದು ಕ್ಲೂ. ಒಂದು ಬಂತು ಅಂದರೆ ಅದು ಗ್ರೂಪನ್ನೇ, ಶಿಮಸ್ ಇದ್ದಾಗ. ಓಕೆ, ಒಂದು ಬಂದರೂ ಓಕೆ, ಇಲ್ಲ ಅಂತಂದ್ರೂ ಫುಲ್ ವರ್ಡ್ ಇದ್ರೂ ಗ್ರೂಪ್ 1. ಎಸ್ ಎಸ್, ಶಿಮಸ್ ಬಂದಾಗ. ಎಸ್.